ವಿಡಿಯೋ ನೋಡಿ, ತುಂಬ ಜಾಸ್ತಿ ಲೆಂತ್ ಏನಿರಲ್ಲ, ಫುಲ್ ವಿಡಿಯೋ ನೋಡಿ. ನಿಮ್ಮಿಂದ ನಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ತುಂಬ ಕಷ್ಟಪಟ್ಟು 1.5-2 ವರ್ಷ ಆಯಿತು ನಾನು ಮಾಡ್ಲಿಕ್ಕೆ ಹತ್ತಿ, ವ್ಯೂಸ್ ಇಲ್ಲ, ಏನಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಹೇಳಿ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ ಸ್ನೇಹಿತರೆ. ನಾನೀಗ ಬ್ಲೌಸು ಕಾಂಟ್ರಾಕ್ಟಲ್ಲಿದೆ, ಚೆನ್ನಾಗಿದೆ ನೋಡಿ ಈ ಥರ. ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಈಗ ಬೆಳಗ್ಗೆ ಚಹಾ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಶ್ರೇಯನ್ಗೆ ಚಪಾತಿ ತೊಗರಿಬೇಳೆ ಪದಾರ್ಥ ಮಾಡಿ ಕೊಟ್ಟಿದ್ದೇನೆ. ಈಗ ಎಣ್ಣೆ ಹಚ್ಕೊಂಡು ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಯಜಮಾನ್ರು ಬೆಳಗ್ಗೆ ಇದಂತ ನೋಡಿ, ಇಲ್ಲಿ ಪುದೀನ ಸೊಪ್ಪು ತಂದಿದ್ದಾರೆ. ತುಂಬ ಚೆನ್ನಾಗಿದೆ ಪುದೀನ ಸೊಪ್ಪು. ನಮ್ಮ ಮನೆ ಹತ್ರ ಇತ್ತು, ಆದರೂ ಸ್ವಲ್ಪ ತೊಗೊಂಡಿದ್ದಾರೆ ನೋಡಿ. ಇದನ್ನು ನಡಲಿಕ್ಕೂ ಆಗುತ್ತೆ, ಇದಕ್ಕೂ ಆಗುತ್ತೆ. ಕಾಯಿ ಮೆಣಸು ಸ್ವಲ್ಪ ಮನೆ ಹತ್ರ ಕೂಡ ಹಾಕ್ಕಾವಲ್ಲ, ಅದಕ್ಕಾಗಿ ಸ್ವಲ್ಪ ಅರ್ಜೆಂಟಿಗೆ ಬೇಕಂತೇಳಿ ಹೇಳಿದ್ದೆ. ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ ಒಂದಿಷ್ಟು. ಚಹಾ ಅಲ್ಲಿ ಕಿಟಕಿಯಾಗಿ ಇಟ್ಟಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ಶ್ರೇಯನಿಗೆ ಚಪಾತಿ ಮಾಡಿದ್ನೆಲ್ಲ, 4 ಚಪಾತಿ ಹಿಟ್ಟಿಟ್ಟಿದ್ದೀನಿ. ಇದೊಂದಿಷ್ಟು, ಮತ್ತು ಇಲ್ಲಿ ಬೇಳೆ ಪದಾರ್ಥ ಮಾಡಿದ್ದೀನಿ. ಈಗ ಚಪಾತಿ ಹಿಟ್ಟು ಚಪಾತಿ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಪೈಪ್ ಹಾಕ್ತಾಯಿದ್ದಾರೆ, ನೀರು ಬೇಕಂತೆ ಅವ್ರಿಗೆ, ಹಿಂದೆ ಮನೆ ಕಟ್ಟೋರಿಗೆ ನೀರು ಬಂದಾಗ ಕೊಟ್ಟರಾಯ್ತು ಅಂತೇಳಿ ಪೈಪ್ ಹಾಕ್ತಾಯಿದ್ದಾರೆ ನೋಡಿ ಸ್ನೇಹಿತರೆ. ಚಪಾತಿ ಮಾಡತ್ತೀನಿ. ಈಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಈಗ ಪದಾರ್ಥ ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು. ಒಂದು ಸ್ವಲ್ಪ ಅನ್ನ ಇದೆ, ಬೇಕಂದರೆ ಅದನ್ನು ಒಗ್ಗರಣೆ ಹಾಕಲಿಕ್ಕೂ ಬರುತ್ತೆ. ರಾತ್ರಿದಿತ್ತು ಸ್ವಲ್ಪ, ಅದಕ್ಕಾಗಿ ಅನ್ನ ಏನು ಮಾಡಲಿಲ್ಲ. ಚಪಾತಿ ಈಗ ಮಧ್ಯಾಹ್ನ 12:30 ಆಗ್ತಾ ಬಂದಿದೆ. ಇಷ್ಟೊತ್ತಾಯಿತು. ಸೀರೆ ಆರ್ಡ್ರ್ಗಳು ಬಂದು ಸೀರೆ ಆರ್ಡ್ರ್ ತೊಗೊಳ್ತಾ ಕೂತ್ಕೊಂಡೆ ಸ್ನೇಹಿತರೆ. ನಿಮ್ಗೆ ಅನ್ನಿಸ್ಬೋದು, ಇವರು ಜಾಸ್ತಿ ಯೂಟ್ಯೂಬಲ್ಲಿ ಹಾಕ್ತಾಯಿಲ್ಲ, ಫೇಸ್ಬುಕ್ಕಲ್ಲೆಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ ಸೀರೆ ಆರ್ಡ್ರ್ ಹೇಗೆ ಬರ್ತಾಯಿದೆ ಅಂತೇಳಿ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಹೌದು, ಅದಕ್ಕೆ ಕ್ಲಾರಿಟಿ ಕೊಡ್ತೇನೆ ನಾನು. ನನಗೆ ಒಬ್ಬರು ಪರಿಚಯ ಇದ್ದಾರೆ ಈ ಕಡೆ, ಮಹಾರಾಷ್ಟ್ರ ಕಡೆ. ಅವರಿಂದ ತುಂಬಾ ಆರ್ಡ್ರ್ ಬರ್ತಾಯಿದೆ. ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬಾ ಥ್ಯಾಂಕ್ಸ್. ಅವ್ರ ಹೆಸರು ಕೂಡ ಮೆನ್ಷನ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಅಲ್ಲಿ ಇರೋದು ನಮ್ಮ ಅತ್ತೆ ಮಗಳು ಮಹಾರಾಷ್ಟ್ರದಲ್ಲಿ. ಅವರಿಂದ ನನಗೆ ಆರ್ಡ್ರ್ ತುಂಬಾ ಸಿಗ್ತಾಯಿದೆ. ಈಗ ಇದನ್ನು ಚಪಾತಿ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಚಪಾತಿ ರೆಡಿ ಆಯಿತು. ಇಲ್ಲೊಂದು ನಾನು ಕಟಕ್ ಚಪಾತಿ ಮಾಡ್ಕೋಬೇಕಂತ ಹೇಳಿ ಸ್ಲೋ ಮಾಡ್ಕೊಂಡಿದ್ದೇನೆ ಗ್ಯಾಸ್. ಒಂದಿಷ್ಟು ಚಪಾತಿಗಳು ರೆಡಿ ಆಗಿದೆ. ಹಾಗೆ ಇಲ್ಲಿ ಬೇಳೆ ಪದಾರ್ಥ ಕೂಡ ಇದೆ. ಇಲ್ಲಿ ರಾತ್ರಿಯಾಗಿಂದ ಹಣ್ಣಿದೆ, ಒಗ್ಗರಣೆ ಹಾಕ್ತೇನೆ. ಇಲ್ಲಿ ಪಪ್ಪಾಯಿ ಹಣ್ಣು ಅಂದರೆ ಈಗ ಯಜಮಾನ್ರು ದೊಡ್ಡದಿದೆ ಮಾತ್ರ ಪಪ್ಪಾಯಿ. ಮತ್ತು ಒಂದು ಹಣ್ಣಿದೆ ನೋಡಿ, ಗಿಡದಾಗ ಹಣ್ಣಾಗಿದ್ದು, ಒಳ್ಳೆಯ ಹಣ್ಣಾಗಿದೆ. ಇನ್ನು ನಾಳೆ ಬರ್ತದೆ, ಇದು ಕಾಯಿ ಇದೆ. ಅದಕ್ಕಾಗಿ ಈಗ ಇದೊಂದಿಷ್ಟು ಇದನ್ನು ಮಾಡ್ತೀನಿ. ಇದನ್ನು ಕಟ್ಟಕ್ಕೆ ಮಾಡ್ಕೊಂಡು ಎಲ್ಲ ಎತ್ತಿಟ್ಕೋತೇನೆ. ಸೀರೆ ಅದು ನಿಮಗೆ ಕ್ಲಿಯಾರಿಟಿ ಕೊಡಬೇಕಾಗಿತ್ತು, ಆವಾಗಲೇ ಸ್ವಲ್ಪ ಹೇಳಿ ಕಟ್ ಮಾಡಿದ್ದೀನಿ. ಕ್ಲಿಯಾರಿಟಿ ಕೊಡ್ತೇನೆ ಬನ್ನಿ. ಇಲ್ಲಿ ಬಕೆಟ್ ತಂದಿದ್ದೀನಿ. ಬಕೆಟಲ್ಲಿ ಮಣ್ಣೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಪುದೀನ ಸೊಪ್ಪು ತಂದಿದ್ರಲ್ಲ ಯಜಮಾನ್ರು ಮುಂಜಾನೆ, ಅದನ್ನು ಸಸಿ ನಡ್ತಾ ಇದ್ದೀನಿ ನೋಡಿ. ಒಂದೊಂದೇ ಈ ಥರ ಸ್ವಲ್ಪ ಹೈಟಲ್ಲೇ ಮಾಡ್ತಾಯಿದ್ದೀನಿ ಸರಿ. ಯಾಕಂದರೆ ಬಕೆಟ್ ಫುಲ್ಲು ಮಣ್ಣು ಹಾಕಿಬಿಟ್ರೆ ಚೆನ್ನಾಗಿ ಬರಲ್ಲ, ಅದಕ್ಕಾಗಿ ನೋಡಿ ಈ ಥರ ಎಲ್ಲವನ್ನು ನಟ್ಕೋತೀನಿ. ಇದು ಕಾಪಿ ರೈಟ್ ಬರುತ್ತಾ ಹೇಗೆ ಒಂದು ಗೊತ್ತಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಈ ಫ್ಲ್ಯಾಟಲ್ಲಿ ಫಂಕ್ಷನ್ ಇದೆ, ಏನೇನೋ ಹಾಳ ಫುಲ್ ಹಾಕ್ಯಾರ ಅವರು. ಏನು ಮಾಡೋದು ಅದು ಸಹ ಗೊತ್ತಿಲ್ಲ. ಇದನ್ನೆಲ್ಲ ಈಗ ಇದೇ ಥರ ರೌಂಡ್ ಶೇಪಲ್ಲಿ ನಡ್ತೇನೆ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿದೆ ಪುದೀನ, ಚೆನ್ನಾಗಿ ಬಂದಿದೆ ನೋಡಿ. ಇದು ಪುದೀನ, ಇದರೊಳಗಡೆದೆಲ್ಲ ಈಗ ತೆಗೆದು ಸ್ವಲ್ಪ ಗೊಬ್ಬರ ಹಾಕಬೇಕು. ಇದು ಗಿಡಗಳೆಲ್ಲ ತೆಗೆದು ಈಗ ಆ ಕಡೆಗೆ ನಡ್ತೇವೆ. ಪಾಟ್ಗಳು ಕುಲ್ಲ ಮಾಡ್ಕೋತೇನೆ ಈಗ. ಹಾಯ್, ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಸೀರೆಗಳು ಬಂದವು, ಮತ್ತೆ ಏನು ಓಪನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದಿದ್ದಾರೆ ಮೈಸೂರು ಕ್ರೇಪಲ್ಲಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ, ಒಂದಕ್ಕಿಂತ ಒಂದು ಮಸ್ತಾಗಿದೆ ನೋಡಿ ಕಲರ್. ಕಲರ್ ಅಂತ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಯಾವುದು ಯಾರಿಗೆಲ್ಲ ಬೇಕಂತೇಳಿ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ ಸ್ನೇಹಿತರೆ. ನಾನೀಗ ಕಲರ್ ಬಂದು 4 ಕಲರನ್ನು ತರಿಸಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಇದೆ ಮೈಸೂರು ಕ್ರೇಪಲ್ಲಿ.
ನೋಡಿ ಕಲರ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾವೆ, ಮಸ್ತಾಗಿದ್ದಾವೆ. ಇನ್ನೂ ಬೇರೆ ಬೇರೆದೆಲ್ಲ ಇದೆ, ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಈಗ. ವಾವ್, ಸೂಪರ್ ಆಗಿದಾವೆ ನೋಡಿ, ಒಂದಕ್ಕಿಂತ ಒಂದು. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಸ್ನೇಹಿತರೆ. ಇದ್ರದ್ದು ರೇಟ್ ಬಂದ್ಬಿಟ್ಟು 1050 ರೂಪಾಯಿ ಇದೆ. ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ, ರೇಟ್ ಅಂತೂ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನೀಗ. ನೋಡಿ ಫುಲ್ಲು ಡಾರ್ಕ್ ಕಲರ್ ಅಂತೂ ತರಿಸಲ್ಲ ನಾನು, ಸಿಂಪಲ್ ಆಗಿರುವಂಥ ಸೀರೆಗಳನ್ನು ತರಿಸ್ತಾ ಇದ್ದೀನಿ ನಾನು. ಫುಲ್ ಅಂತೂ ಸ್ಟಾಕ್ ಅಂತೂ ಯಾಕೆ ತರಿಸಲ್ಲ ಅಂಥೇಳಿ ಗೊತ್ತಿದೆ, ನಮ್ಮ ಹತ್ರ ಇರೋದೇ ಅಮೌಂಟ್ ಸ್ವಲ್ಪ ಇರುತ್ತೆ, ಅಷ್ಟರಲ್ಲೇ ನಾನು ಸೀರೆಗಳನ್ನು ತರಿಸ್ತೇನೆ. ಹಾಗಾಗಿ ಯಾರಿಗೆಲ್ಲ ಬೇಕು ಅಂಥೇಳಿ ಮೆಸೇಜನ್ನು ಕೂಡ ಹಾಕಿ, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಅದಕ್ಕೆ ಮೆಸೇಜ್ ಹಾಕಿ, ಇಲ್ಲಾಂದರೆ ಕಾಲ್ ಕೂಡ ಮಾಡ್ಬೋದು. ಯಾರಿಗೆಲ್ಲ ಬೇಕಂಥೇಳಿ ನೋಡಿ, ಇನ್ನೊಂದು ಸತಿ ಕಲರನ್ನು ನೋಡ್ಕೊಳ್ಳಿ. ನಾನು ಓಪನ್ ಮಾಡಿ ಕೂಡ ನಿಮಗೆ ಒಂದು ಸೀರೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಫುಲ್ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ, ಸಾರಿ. ನೋಡಿ ವಾವ್, ನೋಡಿ ಸೆರಗ್ ಬಂದು ಪಲ್ಲು ಬಂದು ಈ ಥರ ಬಂದಿದೆ, ಬ್ಲೌಸ್ ಬಂದು ಈ ಥರ ಇದೆ. ಬ್ಲೌಸು ಕಾಂಟ್ರಾಕ್ಟಲ್ಲಿದೆ, ಚೆನ್ನಾಗಿದೆ ನೋಡಿ, ಈ ಥರ ಇದೆ, ಮಸ್ತಾಗಿದೆ. ಯಾರಿಗೆಲ್ಲ ಬೇಕಂಥೇಳಿ ಮೆಸೇಜ್ ಹಾಕಿ, ನಾನು ರಿಪ್ಲೈ ಕೊಡ್ತೇನೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದ್ದಾವೆ, ಕಲರ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡಿ. ಈಗ ನಾನು ಇದರಲ್ಲಿ ಒಂದು ಸೀರೆ ಸೇಲ್ ಆಗಿದೆ, ಅದು ಯಾವುದಂಥೇಳಿ ಪ್ಯಾಕ್ ಮಾಡುವಾಗ ನಿಮಗೆ ತೋರಿಸ್ತೇನೆ. ಎಲ್ಲಿ ಹೋಗ್ಬೇಕಂತಂದರೆ ತುಂಬ ದೂರ ಹೋಗುತ್ತೆ ಅದು, ಅದಕ್ಕಾಗಿ ಈಗ ನೋಡಿ ನಿಮಗೆ ಇದರಲ್ಲಿ ಯಾವುದು ಬೇಕಂಥೇಳಿ ಫೋಟೋ ಹೊಡ್ಕೊಂಡು ನನಗೆ ಸ್ಕ್ರೀನ್ಶಾಟನ್ನು ಕಳಿಸಿ. ನೋಡಿ ಈಗ ಇದೆರಡು ಆಗಿದೆ, ಇವೆರಡು ಟೋಟಲಾಗಿ ನಾನಿಲ್ಲಿ 4 ಸೀರೆಗಳನ್ನು ತರಿಸಿದ್ದೇನೆ. ತುಂಬ ಚೆನ್ನಾಗಿದ್ದಾವೆ, ಒಂದಕ್ಕಿಂತ ಒಂದು ಸೀರೆಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಯಾರಿಗಾದರೂ ಬೇಕಾದರೆ ನನಗೆ ಫೋಟೋ ಹೊಡೆದು ಕಳಿಸಿ. ಕೊರಿಯರ್ ಚಾರ್ಜ್ ಎಷ್ಟು ನಿಮ್ಮ ಕಡೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು 2 ಕಪ್ಪಿನಷ್ಟು ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ. 2 ಕಪ್ಪು ರೇಷನ್ ಅಕ್ಕಿನ. ಈಗ ಇದು ರೇಷನ್ ಅಕ್ಕಿ ಬಂದು ಕ್ಲೀನ್ ಇರೋದಿಲ್ಲ, ಸ್ವಲ್ಪ ನಾವು 3 ರಿಂದ 4 ಸತಿ ಕ್ಲೀನ್ ಮಾಡಿ ತೊಳ್ಕೊಬೇಕಾಗತ್ತೆ. ಇಲ್ಲಿ ಇದರಲ್ಲಿ ಧೂಳು ಎಲ್ಲ ಇರುತ್ತೆ ನೋಡಿ, ಎಷ್ಟು ಬೇಗ ನೀರು ಕಪ್ ಆಯ್ತಲ್ಲ ಸ್ನೇಹಿತರೆ. 3 ರಿಂದ 4 ಸತಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಅವಲಕ್ಕಿ, ಯಾವುದಾದ್ರೂ ಹಾಕೊಳ್ಳಿ, ಅವಲಕ್ಕಿನ ಮೀಡಿಯಮು, ದಪ್ಪು, ತಿಳು ಯಾವ್ದು ಬೇಕಾದರೂ ಹಾಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಹಾಕಿದ್ದೀನಿ. ಅರ್ಧ ಕಪ್ ಅವಲಕ್ಕಿ, 2 ಕಪ್ಪು ಅಕ್ಕಿಗೆ ಸ್ವಲ್ಪ ಕಾಯಿಸಿಟ್ಟಿರುವಂಥ ನೀರನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡ್ತೇನೆ ಅಷ್ಟೇ. ನಿಮಗೆ ಟೈಮ್ ಇದ್ರೆ 1 ಗಂಟೆ ಬಿಟ್ಕೊಳ್ಳಿ, ಇಲ್ಲಾಂದ್ರೆ ಅರ್ಧ ಗಂಟೆ ಬಿಟ್ಟರೆ ಸಾಕು ನಮಗೆ. ಇಲ್ಲಿ ನೋಡಿ ಅರ್ಧ ಗಂಟೆ ಬಿಟ್ಟೆ, ಅರ್ಧ ಗಂಟೆ ಆಯ್ತು ಸ್ನೇಹಿತರೆ. ಈಗ ಅಕ್ಕಿ ಇಷ್ಟು ನೆನೆದಿದೆ, ಇದನ್ನ ನೀರೆಲ್ಲ ತೆಗೆದ್ಬಿಟ್ಟು ಈಗ ಮಿಕ್ಸಿ ಜಾರಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ತೇನೆ. ದೋಸೆ ಹಿಟ್ಟಿನ ಹದಕ್ಕೆ ನೈಸಾಗಿ ಇಲ್ಲಿ ರುಬ್ಕೊಳ್ತಾ ಇದ್ದೀನಿ. ನಾನು ಇದನ್ನ 2 ಸತಿ ರುಬ್ತಾ ಇದ್ದೀನಿ ನೋಡಿ. ಇಲ್ಲಿ ರುಬ್ಬಿ ಎತ್ತಿಟ್ಕೊಂಡೆ. ಇದನ್ನ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ 2 ಸತಿ ರುಬ್ತಾ ಇದ್ದೀನಿ. ಈ ತರ ಈಗ ಎಲ್ಲ ರೆಡಿ ಆಗಿದೆ. ಇದಕ್ಕೆ ಏನೇನು ಹಾಕಬೇಕು ಅಂದ್ರೆ, ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು, ನಿಮಗೆ ಮನೆಯಲ್ಲಿ ಮಕ್ಕಳಿದ್ರೆ ಪೇಸ್ಟ್ ಮಾಡಿ ಹಾಕೊಳ್ಳಿ. ಹಾಗೆ 1 ಕ್ಯಾರೆಟನ್ನ ತುರಿದಿಟ್ಕೊಂಡಿದ್ದೇನೆ. ಹಾಗೆ 1 ಟೊಮೆಟೊನ ಒಳಗಡೆ ಬೀಜ ಎಲ್ಲ ತೆಗೆದಿದ್ದೇನೆ ಸ್ನೇಹಿತರೆ. ಬೀಜ ತೆಗೆದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಸಿದು ಚೆನ್ನಾಗಿದ್ರೆ ಅದನ್ನು ಕೂಡ ಕಟ್ ಮಾಡಿ ಹಾಕೊಳ್ಳಿ. ಇಲ್ಲ ಅಂದ್ರೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಸಬಸಿಗೆ ಸೊಪ್ಪಿದ್ರೂ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇನ್ಸ್ಟಂಟ್ ಆಗಿ ದೋಸೆ ರೆಡಿ ಆಗುತ್ತೆ. ಇಷ್ಟ ಆದ್ರೆ ಈಗ ಇದಕ್ಕೆ ಇನ್ನೊಂದೇನು ಪದಾರ್ಥ ಹಾಕಬೇಕು ಅಂದ್ರೆ, ನಿಮಗೆ ಅಡುಗೆ ಸೋಡಾ ಬೇಕಾದ್ರೆ ಹಾಕೊಳ್ಳಿ, ಬೇಡಾದ್ರೆ ಆಪ್ಷನಲ್, ಅದು ಏನೋ ಬೇಕಾದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ಸ್ಟಂಟ್ ಆಗಿ ಮಾಡ್ತಾ ಇರ್ತೀವಲ್ಲ, ಸ್ವಲ್ಪ ಗಟ್ಟಿ ಬರಲ್ಲ ದೋಸೆ, ಸ್ಪಂಜ್ ತರ ಚೆನ್ನಾಗಿ ಬರುತ್ತದೆ.
ನಾನು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಈನೋ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈನೋ ಹಾಕ್ತಾಯಿದ್ದೀನಿ. ಇನ್ಸ್ಟಂಟಾಗಿ ಮಾಡೋದ್ರಿಂದ ಅಂಥೇಳಿ ನೋಡಿ. ಸ್ವಲ್ಪ ಏನೋ ಹಾಕಿದ್ಮೇಲೆ ಮೇಲ್ಗಡೆ ನೀರು ಹಾಕಬೇಕು, ಹಾಗೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ದೋಸೆ ಬ್ಯಾಟರ್ ನಮಗೆ ರೆಡಿಯಾಗಿದೆ. ಇಲ್ಲಿ ದೋಸೆ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದೆ ಸ್ನೇಹಿತರೆ. ಆ ಕಡೆ ಏನೋ ಹಾಕಿದ್ಮೇಲೆ ತುಂಬ ಹೊತ್ತಿಡಬಾರ್ದು ದೋಸೆ ಹಿಟ್ಟನ್ನ. ನೋಡಿ, ಈಗ ಸ್ವಲ್ಪ ಎಣ್ಣೆ ಹಾಕಿ ಈ ತರ ಸ್ಪೂನಿಂದ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಬ್ರಷ್ ಇಂದ ಮಾಡ್ಬೋದು, ಹಂಚು ಕಾದಿರೋದ್ರಿಂದ ಮಾಡಲಿಲ್ಲ. ಈ ತರ ನೋಡಿ, ನಮಗೆ ದೋಸೆ ಎಷ್ಟು ದೊಡ್ಡದು ಬೇಕು ಅಷ್ಟು ಹಾಕೊಳ್ಳಿ ನೀವು. ನಾನಿಲ್ಲಿ ಮೀಡಿಯಂ ಅಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ತರ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೆ ಬರುತ್ತೆ, ಇದು ತಿಳುವಾಗಿ ಅಂತೂ ಬರಲ್ಲ. ನೀವು ಇದರಲ್ಲಿ ಇದನ್ನು ಹಾಕೋಬಹುದು, ಮುಳ್ಸೊಂತಿಕಾಯಿ ತುರಿದು ಬಿಟ್ಟು ಹಾಕೋಬಹುದು, ಕಟ್ ಮಾಡಿನೂ ಹಾಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷ ಬಿಡ್ತೇನೆ ಸ್ನೇಹಿತರೆ. ನಿಮ್ದು ಕಮೆಂಟ್ ಆಗಲಿ, ಶೇರ್ ಮಾಡಿರೋದಾಗ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ನಮಗೆ ಹೆಲ್ಪ್ ಮಾಡಿ ಸ್ನೇಹಿತರೆ. ವ್ಯೂಸ್ ಬರ್ತಾ ಇಲ್ಲ, ಒಳ್ಳೊಳ್ಳೆ ರೆಸಿಪಿ ಮಾಡಿ ಹಾಕ್ತಾ ಇದ್ದೀನಿ. ತುಂಬಾನೇ ಬೇಜಾರಾಗ್ತಾ ಇದೆ ನನಗೆ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಲ್ಲ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ತಿರುಗಿಸಿ ಹಾಕ್ತಾ ಇದ್ದೀನಿ ಒಂದು 2 ರಿಂದ 3 ನಿಮಿಷ ಆದ್ಮೇಲೆ. ಈರುಳ್ಳಿ ಚಟ್ನಿ ವಿಡಿಯೋ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ ಸ್ನೇಹಿತರೆ. 2 ಸೈಡ್ ಚೆನ್ನಾಗಿ ಬೆಂದಿದೆ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ. ಉಳಿದಿರುವಂತ ಹಿಟ್ಟನ್ನ ದೋಸೆ ಮಾಡಿ ಇಲ್ಲಿ ಈರುಳ್ಳಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ರೇಷ್ಮೆ ತರನೇ ಬಂದಿರೋದು. ಇಷ್ಟ ಆದ್ರೆ ಲೈಕ್ ಮಾಡಿ, ಪ್ಲೀಸ್ ಕೇಳ್ಕೊಳ್ತಾ ಇದ್ದೀನಿ. ಶೇರ್ ಮಾಡಿ, ಹಾಗೆ ಫುಲ್ ವಿಡಿಯೋ ನೋಡಿ. ತುಂಬಾ ಜಾಸ್ತಿ ಲೆಂತ್ ಏನಿರಲ್ಲ, ಫುಲ್ ವಿಡಿಯೋ ನೋಡಿ. ನಿಮ್ಮಿಂದ ನಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ತುಂಬಾ ಕಷ್ಟಪಟ್ಟು 1.5-2 ವರ್ಷ ಆಯ್ತು ನಾನು ಮಾಡ್ಲಿಕ್ಕೆ ಹತ್ತಿ, ವ್ಯೂಸ್ ಇಲ್ಲ, ಏನಿಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನೋಡಿ, ರಾತ್ರಿ ಊಟಕ್ಕೆ ಇಲ್ಲಿ ಮಜ್ಜಿಗೆ ಸಾರು ಕಾಸ್ತಾ ಇದ್ದೀನಿ ಸ್ನೇಹಿತರೆ. ಅನ್ನಕ್ಕಾಯ್ತು, ಚಪಾತಿಗಾಯ್ತು, ಎರಡಕ್ಕೂ ಆಗುತ್ತೆ. ನೋಡಿ, ಇಲ್ಲಿ ಮಜ್ಜಿಗೆ ಸಾಂಬಾರು ರೆಡಿ ಇದೆ ಸ್ನೇಹಿತರೆ. ಸಖತ್ತಾಗಿ ಪರಿಮಳ ಬರತೈತಿ. ಈರುಳ್ಳಿ ಹಾಕಿ ಮಾಡಿದ್ದೀನಿ ನಾನಿಲ್ಲಿ ಸಾಂಬಾರು. ಚಪಾತಿ ಇದೆ, ಹಾಗೆ ಸ್ವಲ್ಪ ಅನ್ನ ಕೂಡ ಇದೆ. ಮತ್ತು ಇಲ್ಲಿ ಸ್ವಲ್ಪ ಬೇಳೆ ತವಿ ಇದೆ. ಇದಷ್ಟು ತವಿ ಬಿಸಿ ಮಾಡ್ತೀನಿ ಚಪಾತಿಗೆ. ಮತ್ತು ಬೇಳೆ ಪದಾರ್ಥ ಕೂಡ ಇದೆ, ಅದಕ್ಕಾಗಿ ಎಲ್ಲ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ನಾನು ಕೂಡ. ಬೇಳೆ ತವೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು, ಈ ಥರ ತವೆ. ಅನ್ನಕ್ಕೆ ಮತ್ತು ಚಪಾತಿಗೆ ಅದು ಮಸ್ತಾಗಿರುತ್ತೆ. ಅದಕ್ಕಾಗಿ ಇದನ್ನು ಬಿಸಿ ಮಾಡ್ತೇನೆ. ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಗ್ಗೆದು. ಈಗ ಇದು ಕೂಡ ಸಾಂಬಾರು ಕೂಡ ರೆಡಿ ಇದೆ. ಮಸ್ತಾಗಿದೆ ಸಾಂಬಾರು. ನೋಡಿ, ಅವ್ರು ಕುದಿಸಲ್ಲ, ಹಸಿ ಆಮ್ರ ಅಂಥೇಳಿ ಮಾಡ್ತಾರೆ. ನಾವು ಹಸಿ ಆಮ್ರನೂ ಮಾಡ್ತೇವೆ. ಇಲ್ಲಿ ಈರುಳ್ಳಿ ಅದು ಒಗ್ಗರಣೆ ಕೊಟ್ಟಿದ್ದೆ, ಸ್ವಲ್ಪ ಬೆಚ್ಚ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಊಟಕ್ಕೆ ಕೊಡ್ತೇನೆ ಸ್ನೇಹಿತರೆ. ಇವತ್ತಿಂದ ಏನಿಲ್ಲ, ಚಪಾತಿ ಪದಾರ್ಥ ಅಷ್ಟೇ ಇರೋದ್ರಿಂದ ಜಾಸ್ತಿ ಏನಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಚಪಾತಿ ಇದೆ ಎಷ್ಟು. ಇಲ್ಲಿ ಕೂತಿದ್ದಾರೆ ಯಜಮಾನ್ರು. ಶ್ರೇಯಾ ಏನು ಮಾಡ್ತಾಯಿದ್ದೀಯಮ್ಮ? ಊಟಕ್ಕೆ ಬಾರಮ್ಮ. ಇವಳು ಇಲ್ಲಿ ಅಭ್ಯಾಸ ಮಾಡ್ತಾಯಿದ್ದಾಳೆ. ಈಗ ಕೊಟ್ಬಿಡ್ತೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಇವತ್ತಿನ ಸೀರೆ ಯಾರಿಗೆಲ್ಲ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಬೇಕಾದರೆ ಸ್ನೇಹಿತರೆ ನಂಬರ್ ಕೂಡ ಹಾಕ್ತೇನೆ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.